ಎಲ್ಲರಿಗೂ ನಮಸ್ಕಾರಗಳು. ರಾಜ್ಯದ ಎಲ್ಲ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯವರು ಇಕೋ ಕ್ಲಬ್ ಪೋರ್ಟಲ್ನಲ್ಲಿ ಶಾಲೆಯನ್ನು ನೋಂದಣಿ ಮಾಡಿಕೊಂಡು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡುವ ವಿಧಾನವನ್ನು ಈಗ ತಿಳಿದುಕೊಳ್ಳೋಣ. ನಂತರ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲಿ ಇಕೋ ಕ್ಲಬ್ ಮಿಷನ್ ಫಾರ್ ಲೈಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕಾಗ್ತದೆ. ಸರ್ಚ್ ಕೊಟ್ಟ ನಂತರ ಇಲ್ಲಿ ಮೊದಲನೇ ಆಪ್ಷನ್ ನಿಮಗೆ ಕಾಣಿಸ್ತದೆ, ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕಾರ್ನರಲ್ಲಿ ಲಾಗಿನ್, ಅಲ್ಲಿ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನಿಮ್ಮ ಶಾಲೆಯ UDIS ನಂಬರನ್ನು ತಪ್ಪಿಲ್ಲದಂತೆ ಟೈಪ್ ಮಾಡಿ ಲಾಗಿನ್ ಕೊಡಬೇಕಾಗ್ತದೆ. ಇಲ್ಲಿ ನಿಮಗೆ ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡನ್ನು ಹಾಕಬೇಕಾಗ್ತದೆ. ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರ್ತಿದ್ರೆ ಫರ್ಗೊಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. OTP UDIS ನಂಬರ್ಗೆ ಲಿಂಕ್ ಆಗಿರುವ ನಿಮ್ಮ ಮೊಬೈಲ್ ನಂಬರ್ಗೆ ಹಾಗೂ ಇಮೇಲ್ಗೆ ಬರುತ್ತದೆ. ಆ OTPಯನ್ನು ತಪ್ಪಿಲ್ಲದಂತೆ ಇಲ್ಲಿ ನಮೂದಿಸಿ ನಂತರ ಕ್ಯಾಪ್ಚಾವನ್ನು ಸರಿಯಾಗಿ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇವಾಗ ನೀವು ಇಲ್ಲಿ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ. ಅದೇ ಪಾಸ್ವರ್ಡನ್ನು ಕನ್ಫರ್ಮ್ ಪಾಸ್ವರ್ಡ್ ಆಗಿ ನೀಡಿ ನಂತರ ಇಲ್ಲಿ ಕೆಳಗಡೆ ಇರುವ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ವರ್ಡ್ ಫೈಲ್ ಅಂತ ಕಾಣ್ತದಲ್ಲ, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ವರ್ಡ್ ಫೈಲ್ ನಿಮಗೆ ಡೌನ್ಲೋಡ್ ಆಗ್ತದೆ. ಇದರಲ್ಲಿ ಮೊದಲನೇದು ಸ್ಕೂಲ್ ನೇಮ್ ಇರ್ತದೆ, ಅಲ್ಲಿ ನಿಮ್ಮ ಸ್ಕೂಲ್ ನೇಮನ್ನು ಫಿಲ್ ಮಾಡಿ. ನಂತರ HM ನೇಮ್ ಇದೆ, ಅಲ್ಲಿ HM ನೇಮನ್ನು ಫಿಲ್ ಮಾಡಿ. ನಂತರ ಅಲ್ಲಿ ಇಕೋ ಕ್ಲಬ್ ನೋಡಲ್ ನೇಮನ್ನು ಕೇಳ್ತದೆ, ಅವರ ಹೆಸರನ್ನು ಟೈಪ್ ಮಾಡಿ. ಕೆಳಗಡೆ 3 ಜನ ಮೆಂಬರ್ ಹೆಸರನ್ನು ಕೇಳುತ್ತೆ, 3 ಜನ ಮೆಂಬರ್ ಹೆಸರನ್ನು ಟೈಪ್ ಮಾಡಿ. ನಂತರ ಈ ವರ್ಡ್ ಫೈಲನ್ನು ಪ್ರಿಂಟ್ ತೆಗೆದು ಕೆಳಗಡೆ ಸೀಲ್ ಸಿಗ್ನೇಚರ್ ಮಾಡಿ ನಂತರ ಇದನ್ನು ಸ್ಕ್ಯಾನ್ ಮಾಡಿ PDF ಕನ್ವರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ನಂತರ ನೀವು ಇಲ್ಲಿ ಚೂಸ್ ಫೈಲ್ ಅಂತೇಳಿ ಆಪ್ಷನ್ ಕಾಣ್ತದೆ, ಈ ಚೂಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಈಗಾಗಲೇ PDF ಮಾಡಿಕೊಂಡ ಫೈಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬಂದಾಗ ಇಲ್ಲಿ ಸಬ್ಮಿಟ್ ಆಪ್ಷನ್ ಕಾಣ್ತದೆ, ಈ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಫೈಲ್. ನಂತರ ನೀವು ಸರ್ಟಿಫಿಕೇಟ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅಲ್ಲಿ ಕಾರ್ನರಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಸರ್ಟಿಫಿಕೇಟ್ ಶೋ ಆಗ್ತದೆ. ಅಲ್ಲಿ ಮೇಲ್ಗಡೆ ಶಾಲೆಯ ಹೆಸರು ಇರ್ತದೆ, ನಂತರ ಕೆಳಗಡೆ UDIS ನಂಬರ್ ಇರ್ತದೆ, ಹಾಗೆ ನೀವು ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ ಅನ್ನೋದು ಕೂಡ ಅಲ್ಲಿ ಶೋ ಆಗ್ತದೆ. ಧನ್ಯವಾದಗಳು.